ನಮಸ್ಕಾರ ಸ್ನೇಹಿತರೆ, ಸಖಿ ಟಿಪ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಲಿವುಡ್ನ ಸ್ಟಾರ್ ನಟ ದಳಪತಿ ವಿಜಯ್ ಅವರ ಪಕ್ಷ ಟಿವಿಕೆ ಬಹುಮತದಿಂದ ಗೆಲುವನ್ನು ಸಾಧಿಸಿದೆ. ಇನ್ನು ಈ ನಡುವೆ ತಮಿಳು ಸಿನಿಮಾದ ಅಚ್ಚುಮೆಚ್ಚಿನ ಜೋಡಿ ವಿಜಯ್ ಮತ್ತು ತ್ರಿಷಾ ಅವರ ಸ್ನೇಹ ಹಲವು ಹಿಟ್ ಚಿತ್ರಗಳ ನಂತರವೂ ಮುಂದುವರೆದಿದೆ. ವಿಜಯ್ ರಾಜಕೀಯ ಪ್ರವೇಶದ ನಂತರ ಇವರಿಬ್ಬರ ಸಂಬಂಧದ ಬಗೆಗಿನ ವದಂತಿಗಳು ಮತ್ತು ಜನರ ಕುತೂಹಲ ಇನ್ನೂ ಹೆಚ್ಚಾಗಿದೆ. ಹಾಗಿದ್ರೆ ಅಸಲಿಯತ್ತೇನು? ತಮಿಳು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಇಷ್ಟಪಟ್ಟ ಜೋಡಿಗಳಲ್ಲಿ ವಿಜಯ್ ಮತ್ತು ತ್ರಿಷಾ ಕೂಡ ಒಬ್ಬರು. ಇವರಿಬ್ಬರು ಜೊತೆಯಾಗಿ ನಟಿಸಿದ ಚಿತ್ರಗಳು ಯಶಸ್ವಿಯಾಗಿದ್ದಲ್ಲದೆ ತೆರೆಯಾಚೆಗೂ ಇವರ ಸ್ನೇಹ ಆಗಾಗ ಚರ್ಚೆಯ ವಿಷಯವಾಗಿತ್ತು. ಇತ್ತೀಚೆಗೆ ವಿಜಯ್ ರಾಜಕೀಯ ಪ್ರವೇಶದೊಂದಿಗೆ ಈ ಸ್ನೇಹ ಮತ್ತೊಮ್ಮೆ ಗಮನ ಸೆಳೆದಿದೆ. ಇವರಿಬ್ಬರು ಕೆಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಚರ್ಚೆಗಳಿಗೆ ಕಾರಣವಾಯಿತು. ಅದರಲ್ಲೂ ಒಂದು ಮದುವೆ ಆರತಕ್ಷತೆಯಲ್ಲಿ ಜೊತೆಯಾಗಿ ಭಾಗವಹಿಸಿದ್ದು ಅಭಿಮಾನಿಗಳ ಗಮನ ಸೆಳೆದಿತ್ತು. ಇದರಿಂದ ಇವರ ಸಂಬಂಧದ ಬಗ್ಗೆ ವದಂತಿಗಳು ಹೆಚ್ಚಾದವು. ಆದರೆ ಇವರಿಬ್ಬರೂ ತಮ್ಮ ಸಂಬಂಧದ ಬಗ್ಗೆ ಯಾವುದೇ ಖಚಿತತೆ ನೀಡದೆ ನಾವು ಒಳ್ಳೆಯ ಸ್ನೇಹಿತರು ಅಂತ ಹೇಳ್ತಾನೆ ಬಂದಿದ್ರು. ಜೊತೆಯಾಗಿ ನಟಿಸಿದ ಪ್ರಮುಖ ಚಿತ್ರಗಳಲ್ಲಿ ಗಿಲ್ಲಿ, ತಿರುಪಾಚಿ, ಆತಿ, ಕುರುವಿ ಮತ್ತು ಇತ್ತೀಚಿನ ಲಿಯೋ ಸಿನಿಮಾ ಸೇರಿದೆ. ಗಿಲ್ಲಿ ಚಿತ್ರದಲ್ಲಿ ಕಬಡ್ಡಿ ಆಟಗಾರನಾಗಿ ವಿಜಯ್ ನಟಿಸಿದ್ದ ವೇಲು ಪಾತ್ರ ಮತ್ತು ತ್ರಿಷಾ ಅವರ ಧನಲಕ್ಷ್ಮಿ ಪಾತ್ರಕ್ಕೆ ಅಭಿಮಾನಿಗಳಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿತ್ತು. ತಿರುಪಾಚಿ ಮತ್ತು ಆತಿ ಚಿತ್ರಗಳಲ್ಲಿ ಇವರ ಕೆಮಿಸ್ಟ್ರಿ ಅಭಿಮಾನಿಗಳನ್ನ ಸೆಳೆದಿತ್ತು. ಕುರುವಿ ಮತ್ತು ಲಿಯೋ ಚಿತ್ರಗಳಲ್ಲೂ ಈ ಜೋಡಿ ಗಮನ ಸೆಳೆದಿತ್ತು. ಇತ್ತೀಚೆಗೆ ಗೋಟ್ ಚಿತ್ರದ ಹಾಡೊಂದರಲ್ಲಿ ತ್ರಿಷಾ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿತ್ತು. ಹಲವು ವರ್ಷಗಳ ಗ್ಯಾಪ್ ನಂತರವೂ ಆಗಾಗ ಇಂತಹ ಅಪರೂಪದ ಜೋಡಣೆ ಇವರ ಸ್ನೇಹ ಇನ್ನೂ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ವಿಜಯ್ ರಾಜಕೀಯದಲ್ಲಿ ಸಕ್ರಿಯರಾಗ್ತಾ ಇರುವ ಈ ಸಮಯದಲ್ಲಿ ಅವರ ವೈಯಕ್ತಿಕ ಜೀವನವೂ ಮತ್ತೆ ಚರ್ಚೆಗೆ ವಿಷಯವಾಗಿತ್ತು. ಅದರಲ್ಲೂ ಅವರ ಕೌಟುಂಬಿಕ ಜೀವನದ ಬಗೆಗಿನ ವದಂತಿಗಳು ಮತ್ತು ತ್ರಿಷಾ ಜೊತೆಗಿನ ಫೋಟೋಗಳನ್ನು ಜನರು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಿಕೊಂಡಿದ್ರು. ಇದರಿಂದಾಗಿ ಇವರ ಸ್ನೇಹದ ಬಗ್ಗೆ ಮತ್ತೊಮ್ಮೆ ಕುತೂಹಲ ಹೆಚ್ಚಾಗಿತ್ತು. ಇನ್ನು ನಿನ್ನೆ ತ್ರಿಷಾ ಬರ್ತ್ಡೇ ಹಿನ್ನೆಲೆ ನಟಿ ತ್ರಿಷಾ ಹುಟ್ಟುಹಬ್ಬಕ್ಕೆ ಚಿತ್ರರಂಗದ ಅನೇಕರು ಶುಭ ಕೋರಿದ್ದು, ಇದೀಗ ನಟಿ ತ್ರಿಷಾ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಚಾರ್ಮಿ ಕೌರ್ ಮಾಡಿರುವ ವಿಶ್ ಇದೀಗ ಎಲ್ಲರ ಗಮನ ಸೆಳೆದಿದೆ. ನಟಿ ತ್ರಿಷಾ ಅವರ ಜೊತೆಗಿನ ಫೋಟೋ ಹಂಚಿಕೊಂಡು ಯು ಲಕ್ಕಿ ಮ್ಯಾಸ್ಕಟ್, ಈ ಜನ್ಮದಿನದ ಇತಿಹಾಸದ ಪುಸ್ತಕಗಳಲ್ಲಿ ವಿಕ್ಟರಿ ಬರೆದಿದೆ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ಹೇಳುವಂತೆ ತಾಳ್ಮೆ ಮತ್ತು ಪರಿಶ್ರಮ ಮುಖ್ಯವಾಗಿರುತ್ತೆ. ಜನ್ಮದಿನದ ಶುಭಾಶಯಗಳು ಮೈ ಬೇಬಿ ಗರ್ಲ್ ಅಂತ ಬರೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರ ರಿಲೇಶನ್ಶಿಪ್ ಮದುವೆವರೆಗೂ ಬರುತ್ತಾ ಅಥವಾ ಭವಿಷ್ಯದಲ್ಲಿ ವಿಜಯ್ ಕೃಪೆಯಿಂದ ತ್ರಿಷಾ ತಮಿಳುನಾಡಿನ ಸಿಎಂ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.